ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಹೊಸ ವಿಡಿಯೋಗೆ ಸುಸ್ವಾಗತ. CCL 2025 ಫೆಬ್ರವರಿ 8 ಅಂದರೆ ಇವತ್ತು ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ಸಂಜೆ 6:30ಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಮ್ಮ ಕಿಚ್ಚನ ಟೀಮು ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ತೆಲುಗು ವಾರಿಯರ್ಸ್ ಮ್ಯಾಚ್ ನಂಬರ್ 2 ನಡೀತಾ ಇದೆ. ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ಅದು ನಮ್ಮ ಬೆಂಗಳೂರಲ್ಲಿ ನಡೀತಿರೋದು. ಇನ್ನೂ ಸಿಕ್ಕಾಪಟ್ಟೆ ಖುಷಿ ತಂದಿದೆ ಈ ಒಂದು ಲೀಗು. ಹಾಗೆ ಇದರಲ್ಲಿ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಟೀಮು ತುಂಬಾ ದಿವಸದಿಂದನೇ ಪ್ರಾಕ್ಟೀಸ್ ನಡೆಸ್ತಿದ್ರು. ಹೌದು, ನೀವು ಇಲ್ಲಿ ನೋಡ್ತಿರ್ಬೋದು, ಈ ಸಲ ಹೆಂಗಾರು ಮಾಡಿ ಕಪ್ ಹೊಡಿಲೇಬೇಕು ಅಂತ ಸಿಕ್ಕಾಪಟ್ಟೆ ಶ್ರಮ ಆಗ್ತಿದ್ದಾರೆ ಕರ್ನಾಟಕ ಬುಲ್ಡೋಸರ್ಸ್ ಟೀಮು. ಇದರಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಮೇನ್ ಪಾರ್ಟ್ ಅಂತ ಹೇಳ್ಬೋದು. ಎಲ್ಲ ಒಂದು ಪ್ಲೇಯರ್ ಕೈಯಲ್ಲೂ ಬೇಗ ಪ್ರಾಕ್ಟೀಸ್ ಮಾಡಿಸಿ ಲಾಸ್ಟ್ ಟೈಮ್ ಆದಂಗೆ ಬ್ಯಾಟಿಂಗಲ್ಲಿ ಆಗಿರ್ಬೋದು, ಬಾಲಿಂಗಲ್ಲಿ ಆಗಿರ್ಬೋದು, ಯಾವುದೇ ಥರದಲ್ಲಿ ಮಿಸ್ಟೇಕ್ ಆಗಲೇಬಾರ್ದು, ಈ ಸಲ ಕಪ್ ಹೊಡಿಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ನಮ್ಮ ಕಿಚ್ಚನ ಟೀಮು. ಹಾಗೆ ಇದರಲ್ಲಿ ಎಲ್ಲ ಸೀಸನ್ಗಳು ನಾರ್ಮಲಾಗಿ ನಡೆದ್ರೆ ಈ ಒಂದು ಸೀಸನ್ ಮಾತ್ರ ಇನ್ನೂ ಭರ್ಜರಿಗೆ ನಡೀತೆ ಅಂತ ಹೇಳ್ತಿದ್ದಾರೆ ಎಲ್ಲರೂ ಕೂಡ. ಹೌದು, ಇಂಟರ್ನ್ಯಾಷನಲ್ ಲೆವೆಲ್ಗೆ ಈ ಒಂದು CCL ತೊಗೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಸೀಸನ್ ಕಂಪೇರ್ ಮಾಡಿದ್ರೆ ಈ ಸೀಸನ್ನು ಇನ್ನೂ ಡಿಫ್ರೆಂಟಾಗಿ ನಡೀತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಭಿಮಾನಿಗಳು. ಹಾಗೆ ಅದೇ ಥರ ಕಾನ್ಫಿಡೆನ್ಸ್ ಕೂಡ ಇದ್ದೇ ಇರುತ್ತೆ ನಮ್ಮ ಫ್ಯಾನ್ಸ್ಗಳಿಗೆ. ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ಮೇಲೆ ಆ ಒಂದು ಪ್ರೀತಿ ಯಾವತ್ತೂ ಕೂಡ ಕಮ್ಮಿ ಆಗಲ್ಲ. ಟೀಮ್ ಮೇಲೆ ಆಗಿರ್ಬೋದು, ಕಿಚ್ಚಾ ಬಾಸ್ ಮೇಲೆ ಆಗಿರ್ಬೋದು, ನಮಗೆ ಅಂತೂ ಇದ್ದೇ ಇದೆ ಕಪ್ ಹೊಡಿತಾರೆ ಈ ಸೀಸನ್ ಅಂತ. ಹಾಗೆ ಇದರಲ್ಲಿ ನಾವೆಲ್ಲ ನೋಡೇ ಇರ್ತೀವಿ, ನಮ್ಮ ಕರ್ನಾಟಕ ಟೀಮ್ ಹಾರ್ಡ್ ವರ್ಕ್ ಆಗಿರ್ಬೋದು, ಶ್ರಮ ಆಗಿರ್ಬೋದು, ಒಂದು ಮೋಟಿವೇಶನ್ ಆಗಿರ್ಬೋದು, ಒಂದು ಸ್ಪಿರಿಟ್ ಆಗಿರ್ಬೋದು, ಯಾವುದು ಕೂಡ ಕಮ್ಮಿ ಆಗಿಲ್ಲ ಇದುವರೆಗೂ ಕೂಡ. ಇದು ನಮ್ಮ ಕಿಚ್ಚ ಸುದೀಪ್ ಅವರ ಪ್ಲಾನ್ ಪ್ರಕಾರ ಮ್ಯಾಚ್ ಯಾವ ಥರ ನಡೀಬೇಕು ಅದೇ ಥರ ನಡೆಯುತ್ತೆ. ಅದೇ ಥರ ಪ್ಲೇಯರ್ಸು ಕೂಡ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ನೀವು ನೋಡಿರ್ಬೋದು, ಡಾರ್ಲಿಂಗ್ ಕೃಷ್ಣ ಆಗಿರ್ಬೋದು, ರಾಜೀವ್ ಆಗಿರ್ಬೋದು, ಜೈರಾಮ್ ಕಾರ್ತಿಕ್ ಅವರಾಗಿರ್ಬೋದು, ನಮ್ಮ ತ್ರಿವಿಕ್ರಮ್ ಅವರಾಗಿರ್ಬೋದು, ಮತ್ತು ಇದರಲ್ಲಿ ಮೇಯ್ನ್ ಆಗಿ ನಮ್ಮ ಕಿಚ್ಚ ಸುದೀಪ್ ಅವರಾಗಿರ್ಬೋದು. 51 ವರ್ಷ ಆದ್ರೂ ಒಂದು ಯಂಗ್ ಬಾಯ್ ಥರ ಇದ್ದು ಆ ಟೀಮ್ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಒಂದು ಟೀಮಿನ ಕ್ಯಾಪ್ಟನ್ ಆಗಿ ಯಾವ ಥರ ಗೈಡೆನ್ಸ್ ಕೊಡಬೇಕು ಪ್ಲೇಯರ್ಸ್ಗೆ, ಯಾವ ಥರ ಆಡಿಸ್ಬೇಕು, ಎಲ್ಲ ಥರ ಯೋಚನೆ ಮಾಡಿ ಇಷ್ಟು ದಿನ ಹಾರ್ಡ್ ವರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡಿ ಇಲ್ಲಿ ತನಕ ಬಂದಿದ್ದಾರೆ. ಇವತ್ತು ಮ್ಯಾಚ್ ಇದೆ 6:30ಗೆ, ಕರ್ನಾಟಕ ಬುಲ್ಡೋಸರ್ಸ್ ಹೊಸ ತೆಲುಗು ವಾರಿಯರ್ಸು. ಒಂಥರ ಸೇಡಿನ ಕದನ ಅಂತ ಹೇಳ್ಬೋದು ಇದು ನಮ್ಮ ಕರ್ನಾಟಕ ಟೀಮ್ಗೆ ತೆಲುಗು ವಾರಿಯರ್ಸು. ಒಂಥರ ರಾಜನೂದ್ ವೈರಿ ಅಂತ ಹೇಳ್ಬೋದು ತೆಲುಗು ವಾರಿಯರ್ಸು. ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ಗೆ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದಾರೆ CCL ಅಲ್ಲಿ ತುಂಬ ವರ್ಷಗಳಿಂದಾನೆ. ಹೌದು, ಆಡಿದಿಷ್ಟು ವರ್ಷದಲ್ಲಿ ನಮ್ಮ ಕರ್ನಾಟಕ ಟೀಮ್ಗೆ ಕಾಂಪಿಟೇಟಿವ್ ಟೀಮ್ ಯಾವುದಂದ್ರೆ ಅದು ತೆಲುಗು ವಾರಿಯರ್ಸ್ ಅಂತ ಹೇಳ್ಬೋದು. ಹೌದು, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ. ತುಂಬ ಮ್ಯಾಚ್ಗಳನ್ನ ಸೋಲ್ಸಿದ್ದಾರೆ ನಮ್ಮ ಕರ್ನಾಟಕ ಟೀಮ್ನ. ಹಾಗೆ ಇವತ್ತು ಅದನ್ನೆಲ್ಲ ವಾಪಸ್ ಕೊಡೋ ಟೈಮ್ ಬಂದಿದೆ. ಈ ಒಂದು ಮ್ಯಾಚ್ ಸೋಲ್ಸಿ ಟಕ್ಕರ್ ಕೊಡ್ತಾರ ಕಾದ್ ನೋಡಬೇಕು ನಮ್ಮ ಕರ್ನಾಟಕ ಬುಲ್ಡೋಸರ್ಸ್. ಮತ್ತು ಲಾಸ್ಟ್ ಸೀಸನ್ ಕೂಡ ಫೈನಲ್ ತನಕ ಬಂದರು ಬೆಂಗಾಲ್ ವಾರಿಯರ್ಸ್ ಮೇಲೆ. ಅರೆ ಕೊನೆ ಕ್ಷಣದಲ್ಲಿ ಕೊನೆ ಟೈಮಲ್ಲಿ ಮಿಸ್ ಆಯಿತು ಆ ಒಂದು ಗೆಲುವು. ಆದರೆ ಈ ಸಲ ಯಾವುದೇ ಥರನೂ ಚಿಕ್ಕ ತಪ್ಪಾಗಲ್ಲ ಅಂತ ಅನ್ಕೊಂಡಿದೀವಿ. ಕಾದ್ ನೋಡ್ಬೇಕು ಹೇಗೆ ನಡೆಯುತ್ತೆ ಅಂತ. ಹಾಗೆ ನೆಕ್ಸ್ಟ್ ಈಗ ಎರಡೂ ಟೀಮ್ಗಳ ಸ್ಕ್ವಾಡ್ ಬಗ್ಗೆ ಮಾತಾಡೋಣ. ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಮೊದಲನೇದಾಗಿ ನಮ್ಮ ಕಿಚ್ಚ ಸುದೀಪ್ ಅವರು ಕ್ಯಾಪ್ಟನ್ ಆಗಿ ಒಂದು ಪಂದ್ಯ ಮುನ್ನಡೆಸ್ತಾರೆ ಈ ಒಂದು ಟೀಮಲ್ಲಿ. ಹಾಗೆ ಲಾಸ್ಟ್ ಸೀಸನ್ನು ಕಿಚ್ಚ ಸುದೀಪ್ ಅವರು ಅವರೊಂದು ಕ್ಯಾಪ್ಟನ್ಸಿನೇ ಬೇರೆಯವ್ರಿಗೆ ಕೊಟ್ಟಿದ್ರು. ಆದರೆ ಈ ಸಲ ಸ್ವತಃ ಅವರೇ ತಗೊಂಡು ಮುನ್ನಡೆಸ್ತಾರೆ ಟೀಮ್ನ. ಮತ್ತು ನೆಕ್ಸ್ಟು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಚಿಂದಿ ಬಾಲರು ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ಗೆ ಯಾವ ಥರ ಸ್ಪಿನ್ ಮಾಡಿ ವಿಕೆಟ್ ತೆಗಿತಾರೆ ಅಂತ ಕಾದ್ ನೋಡಬೇಕು. ಹಾಗೆ ನೆಕ್ಸ್ಟು ಜೈರಾಮ್ ಕಾರ್ತಿಕ್ ಅವರು ಬೆಸ್ಟ್ ಆಲ್ರೌಂಡ್ರು, ಬ್ಯಾಟಿಂಗ್ ಕೂಡ ಮಾಡ್ತಾರೆ, ಬಾಲಿಂಗ್ ಕೂಡ ಮಾಡ್ತಾರೆ. ಲಾಸ್ಟ್ ಸೀಸನ್ ಒಳ್ಳೆ ಬ್ಯಾಟಿಂಗ್ ಬಂದಿತ್ತು ಇವ್ರ ಕಡೆಯಿಂದ. ಈ ಸೀಸನ್ ನೋಡ್ಬೇಕು ಯಾವ ಥರ ಆಡ್ತಾರೆ ಅಂತ. ಹಾಗೆ ನೆಕ್ಸ್ಟ್ ಅಂತ ಬಂದಾಗ ಅದು ಡಾರ್ಲಿಂಗ್ ಕೃಷ್ಣ ಅವರು ಬಿಗ್ ಹಿಟ್ಟರು, ಸಖತ್ತಾಗಿ ಹೊಡಿತಾರೆ ಹೆಡ್ಗಳನ್ನ. ಚಾನ್ಸ್ ಸಿಕ್ಕಿದ್ರೆ ಸಾಕು ಬಾಲ್ಗಳನ್ನ ಸ್ಟೇಡಿಯಮಿಂದ ಆಚೆ ಕಳಿಸ್ತಾ ಇರ್ತಾರೆ. ಒಂಥರ ಬೆಂಕಿ ಬ್ಯಾಟರ್ ಇವರು ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ಗೆ. ಹಾಗೆ ನೆಕ್ಸ್ಟ್ ಅಂತ ಬಂದಾಗ ಸುನಿಲ್ ರಾವ್ ಅವರು ಒಂಥರ ಚಿಂದಿ ಸ್ಪಿನ್ನರ್ ಇವರು. ವಿಕೆಟ್ಗಳನ್ನ ಬೇಗ ಟಕಟಕಂತ ಉದುರಿಸ್ತಾ ಇರ್ತಾರೆ ಗ್ರೌಂಡಲ್ಲಿ. ಕಾದ್ ನೋಡ್ಬೇಕು ಇವತ್ತು ಯಾವ ಥರ ಉದುರಿಸ್ತಾರೆ ಅಂತ. ಹಾಗೆ ನೆಕ್ಸ್ಟ್ ಅಂತ ಬಂದಾಗ ರಾಜೀವ್ ಹನು ಅವರು ಒಂಥರ ಬೆಂಕಿ ಬ್ಯಾಟ್ಸ್ಮನ್ನೇ. ಬಾಲ್ ಏನಾದರೂ ಕನೆಕ್ಟ್ ಆದರೆ ಡೈರೆಕ್ಟ್ ಸಿಕ್ಸೇನೆ ಇವರು ಬ್ಯಾಟಿಂದ. ಮತ್ತು ನೆಕ್ಸ್ಟ್ ಅಂತ ಬಂದಾಗ ಅದು ಚಂದನ್ ಕುಮಾರ್ ಅವರು ಬ್ಯಾಟಿಂಗ್ ಕೂಡ ಮಾಡ್ತಾರೆ, ಬಾಲಿಂಗ್ ಕೂಡ ಮಾಡ್ತಾರೆ. ಒಂಥರ ಬೆಂಕಿ ಆಲ್ರೌಂಡ್ರು. ಹಾಗೆ ನೆಕ್ಸ್ಟ್ ಅಂತ ಬಂದಾಗ ಅದು ಪ್ರತಾಪ್ ನಾರಾಯಣ್ ಅವರು ಒಂಥರ ಬೆಂಕಿ ಬ್ಯಾಟ್ಸ್ಮನ್ನೇ. ಲಾಸ್ಟ್ ಸೀಸನ್ ಚೆನ್ನಾಗಿ ಆಡಿದ್ರು. ಈ ಸೀಸನ್ ನೋಡ್ಬೇಕು ಯಾವ ಥರ ಆಡ್ತಾರೆ ಅಂತ. ಮತ್ತು ನೆಕ್ಸ್ಟ್ ಅಂತ ಬಂದಾಗ ಅಣ್ಣ ತಮ್ಮ ನಿರೂಪ್ ಭಂಡಾರಿ ಮತ್ತು ಅನೂಪ್ ಭಂಡಾರಿ ಇಬ್ರು ಕೂಡ ಚೆನ್ನಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ, ಬಾಲಿಂಗ್ ಕೂಡ ಮಾಡ್ತಾರೆ. ಆದರೆ ಇವತ್ತಿನ ಮ್ಯಾಚಲ್ಲಿ ಯಾವ ಥರ ಆಡ್ತಾರೆ ಅಂತ ನೋಡಬೇಕು. ಮತ್ತು ನೆಕ್ಸ್ಟ್ ಅಂತ ಬಂದಾಗ ಕರಣ್ ಆರ್ಯನ್ ಅವರು ಬೆಂಕಿ ಆಲ್ರೌಂಡರು, ಬ್ಯಾಟಿಂಗ್ ಕೂಡ ಮಾಡ್ತಾರೆ, ಬಾಲಿಂಗ್ ಕೂಡ ಮಾಡ್ತಾರೆ. ಲಾಸ್ಟ್ ಸೀಸನಲ್ಲಿ ಬೇಕಾಗಿರೋ ಟೈಮಲ್ಲಿ ಒಂದೊಳ್ಳೆ ರನ್ಸ್ ತಂದುಕೊಟ್ಟಿದ್ರು ಟೀಮ್ಗೆ. ಆದ್ರೆ ಈ ಸೀಸನ್ ಏನ್ ಮಾಡ್ತಾರೋ ಕಾದ್ ನೋಡ್ಬೇಕು. ಹಾಗೆ ನೆಕ್ಸ್ಟ್ ಅಂತ ಬಂದಾಗ ಅದು ಮಂಜುನಾಥ್ ಗೌಡ ಅವರು ಸ್ಪಿನ್ ಬಾಲರು. ಒಂಥರ ಚೆನ್ನಾಗೇ ಸ್ಪಿನ್ ಮಾಡಿದ್ರು ಲಾಸ್ಟ್ ಸೀಸನ್ನು. ಇವತ್ತು ಈ ಮ್ಯಾಚಲ್ಲಿ ಯಾವ ಥರ ಸ್ಪಿನ್ ಮಾಡ್ತಾರೆ ಕಾದ್ ನೋಡಬೇಕು. ಹಾಗೆ ನೆಕ್ಸ್ಟ್ ಅಂತ ಬಂದಾಗ ಸಾಗರ್ ಗೌಡ ಅವರು, ಇವರು ಕೂಡ ಅಷ್ಟೇ ಆಲ್ರೌಂಡ್ರು. ಚಾನ್ಸ್ ಸಿಕ್ಕಿದ್ ಕಡಿಮೆನೆ, ಆದ್ರೆ ಈ ಸೀಸನ್ ಚಾನ್ಸ್ ಸಿಕ್ಕಿದ್ರೆ ಯಾವ ಥರ ಪ್ರೂವ್ ಮಾಡ್ತಾರೆ ಅಂತ ಕಾದ್ ನೋಡಬೇಕು. ಮತ್ತೆ ನೆಕ್ಸ್ಟ್ ಅಂತ ಬಂದಾಗ ಅದು ಅಲಾಕಾ ನಂದ ಅವರು. ಇವ್ರ ಹೆಸರು ಕೇಳ್ತಿರೋದು ಇವತ್ತೇ ನಾನು. ಹಾಗೆ ಇವತ್ತು ನಡೆಯೋ ಸಾಯಂಕಾಲ ಮ್ಯಾಚಲ್ಲಿ ನೋಡಬೇಕು ಇವ್ರು ಬ್ಯಾಟ್ಸ್ಮನ್ ಅಥವಾ ಬಾಲರ್ ಅಂತ. ಮತ್ತೆ ನೆಕ್ಸ್ಟ್ ಕೊನೆ ಪ್ಲೇಯರ್ ಅಂತ ಬಂದಾಗ ಅದು ನಿಮ್ಮೆಲ್ಲರ ಬಿಗ್ ಬಾಸ್ ರನ್ನರ್ ಅಪ್ ಆದಂತ ತ್ರಿವಿಕ್ರಮ್ ಅವರು. ಒಂಥರ ಬೆಸ್ಟ್ ಆಲ್ರೌಂಡರು, ಲೆಫ್ಟ್ ಹ್ಯಾಂಡೆಡ್ ಬ್ಯಾಟಿಂಗ್ ಮತ್ತು ಲೆಫ್ಟ್ ಹ್ಯಾಂಡ್ ಬಾಲಿಂಗ್ ಮಾಡ್ತಾರೆ ಇವರು. ಸಿಕ್ಕಾಪಟ್ಟೆ ಜನಗಳು ಇವರಾಟ ನೋಡೋಕ್ಕಂತೂ ಕಾಯ್ತಾ ಇದ್ದಾರೆ.
ಕಾದ್ ನೋಡ್ಬೇಕು ಯಾವ ತರ ಆಡ್ತಾರೆ ಅಂತ ಇವತ್ತಿನ ಮ್ಯಾಚ್ ಅಲ್ಲಿ. ಹಾಗೆ ಇದರಲ್ಲಿ ಸ್ಕ್ವಾಡ್ ಅಂತ ಬಂದಾಗ ಕೆಲವು ಜನ ಮಿಸ್ ಆಗಿದ್ದಾರೆ, ಅವ್ರನ್ನ ಮ್ಯಾಚ್ ಮುಗಿದ್ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ನ ಸಪೋರ್ಟಿವ್ ಸ್ಟಾಫ್ ಆಗಿ ರಿತೀಶ್ ಬತ್ಕಲ್ ಅವರು ಹೆಡ್ ಕೋಚ್ ಆಗಿದ್ದಾರೆ, ಮತ್ತೆ ಎನ್ ಸಿ ಅಯ್ಯಪ್ಪ ಅವರು ಬಾಲಿಂಗ್ ಕೋಚ್ ಆಗಿದ್ದಾರೆ. ಹಾಗೆ ರಂಜನ್ ಮನುವೇಲ್ ಅವರು ಅಸಿಸ್ಟೆಂಟ್ ಕೋಚ್ ಆಗಿದ್ದಾರೆ. ಇವ್ರ ಜೊತೆಗೆ ಅಜಯ್ ಅವರು ಫಿಸಿಯೋಥೆರಪಿಸ್ಟ್ ಆಗಿದ್ದಾರೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ಗೆ. ಅಂದ್ರೆ ಮ್ಯಾಚ್ ಆಡ್ಬೇಕಾದ್ರೆ ಯಾವೊಂದು ಪ್ಲೇಯರ್ಗಾದ್ರೂ ಇಂಜುರಿ ಆದ್ರೆ ಆ ಒಂದು ಪ್ಲೇಯರ್ ನ ಕೇರ್ ಮಾಡೋದೇ ಫಿಸಿಯೋಥೆರಪಿಸ್ಟ್. ಹಾಗೆ ಮ್ಯಾಚ್ ಆಡೋಕ್ಕೂ ಮುಂಚೆನು ಎಕ್ಸರ್ಸೈಸ್ ಮಾಡಿಸ್ತಾರಲ್ಲ, ಅದು ಕೂಡ ಈ ಭಾಗ ಆಗಿದೆ. ಮತ್ತೆ ಮಯೂಕ ದೇವಾಂಗಿ ಅವರು AVP ಆಗಿದ್ದಾರೆ ಕರ್ನಾಟಕ ಬುಲ್ಡೋಸರ್ಸ್ಗೆ. ಹಾಗೆ ಹೇಮಂತ್ ಅವರು ಮ್ಯಾನೇಜರ್ ಆಗಿದ್ದಾರೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ಗೆ. ಟೋಟಲ್ ಆಗಿ ನಮ್ಮ ಕರ್ನಾಟಕ ಟೀಮ್ ನ ಕ್ಯಾಪ್ಟನ್ ಆಗಿರ್ಬೋದು, ಸ್ಕ್ವಾಡ್ ಆಗಿರ್ಬೋದು, ಕೋಚಸ್ ಆಗಿರ್ಬೋದು, ಎಲ್ಲ ಒಂಥರ ಚೇಂಜ್ ಅಂತ ಹೇಳ್ಬೋದು. ಕಪ್ ಗೆಲ್ಲು ಅಂತ ಎಲ್ಲ ಒಂದು ಚಾನ್ಸ್ ತುಂಬಾನೇ ಜಾಸ್ತಿ ಇದೆ ನಮ್ಮ ಕರ್ನಾಟಕ ಟೀಮ್ಗೆ. ಹಾಗೆ ಇವತ್ತು 2ನೇ ಮ್ಯಾಚ್ ಆಗಿ ನಮ್ಮ ಕರ್ನಾಟಕ ಮತ್ತೆ ತೆಲುಗು ಮ್ಯಾಚ್ ನಡೀತಾ ಇದೆ. ಅದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ 6:30ಗೆ. ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಈ ಒಂದು ಮ್ಯಾಚು. ಯಾಕಂದ್ರೆ ಬೆಂಗಳೂರಲ್ಲಿ ಇದೊಂದು ಮ್ಯಾಚ್ ಅಷ್ಟೇ ನಡೆಯೋದು, ಇನ್ನು ಬೇರೆ ಮ್ಯಾಚಸ್ ಎಲ್ಲ ಕೂಡ ಅವರೊಂದು ವಿನಿದಲ್ಲಿ ನಡೆಯುತ್ತೆ. ಹೈದರಾಬಾದ್ ಆಗಿರ್ಬೋದು, ಸೂರತ್ ಆಗಿರ್ಬೋದು, ಆ ಕಡೆ ನಡೆಯುತ್ತೆ. ಆ ಒಂದು ಕಾರಣಕ್ಕೆ ನಾವು ಕೂಡ ಆಗಲೇ ಬುಕ್ ಮಾಡ್ಕೊಂಡಿದ್ದೀವಿ. ನೀವಿನ್ನೂ ಮಾಡ್ಕೊಂಡಿಲ್ಲ ಅಂದರೆ ಇನ್ನೂ ಟೈಮ್ ಇದೆ, ಹೋಗಿ ಮಾಡ್ಕೊಳ್ಳಿ. Paytm ಆಗಿರ್ಬೋದು, ಬುಕ್ ಮೈ ಶೋ ಆಗಿರ್ಬೋದು, ಮತ್ತು ಡಿಸ್ಟ್ರಿಕ್ಟ್ ಆ್ಯಪಲ್ಲಿ ಆಗಿರ್ಬೋದು, ಈ 3 ಆ್ಯಪಲ್ಲೂ ಕೂಡ ಬುಕ್ ಮಾಡ್ಬೋದು. ಟಿಕೆಟ್ ಪ್ರೈಸ್ ಅಂತ ಬಂದಾಗ ಸ್ಟಾರ್ಟಿಂಗ್ಗೆ 250 ಇದೆ. ಬುಕ್ ಮಾಡ್ಕೊಳ್ಳಿ, ಬಂದು ಮ್ಯಾಚ್ ನೋಡಿ ಎಂಜಾಯ್ ಮಾಡಿ ಅಷ್ಟೇ. ಹಾಗೆ ಇವತ್ತಿನ ಮ್ಯಾಚ್ನ ಫೋನಲ್ಲಿ ಹೇಗೆ ನೋಡೋದು ಅಂತ ನೀವು ಕೇಳೋದಾದರೆ ಅದನ್ನು ನೀವು ಡಿಸ್ನಿ ಪ್ಲಸ್ ಹಾಟ್ಸ್ಟಾರಲ್ಲಿ ನೋಡ್ಬೋದು. ಹೌದು, ಯಾವುದೇ ಥರ ಅಡೆತಡೆ ಇಲ್ಲದೆ ಫ್ರೀಯಾಗಿ ಈ ಒಂದು ಮ್ಯಾಚ್ ನೋಡ್ಬೋದು ನೀವು ಮನೇಲಿದ್ದವರು ಕೂಡ. ಡಿಸ್ನಿ ಪ್ಲಸ್ ಹಾಟ್ಸ್ಟಾರಲ್ಲಿ ನೋಡ್ಬೋದು. ಮತ್ತೆ ಈ ಒಂದು ಮ್ಯಾಚ್ನ ಟಿವಿಲಿ ಹೇಗೂ ನೋಡೋದು ಅಂತ ಕೇಳೋದಾದ್ರೆ ಸೋನಿ ಸ್ಪೋರ್ಟ್ಸ್ 10-3 ಹಾಗೂ ಸೋನಿ ಸ್ಪೋರ್ಟ್ಸ್ 10-3 HD ಚಾನಲ್ ನೋಡ್ಬೋದು. ಫಸ್ಟ್ ಅಲ್ಲಿ ಈ ಒಂದು CCL ಮ್ಯಾಚು ಯೂಟ್ಯೂಬರ್ ಸ್ಟ್ರೀಮ್ ಆಗ್ತಿತ್ತು. ಹಾಗೆ ಟಿವಿ ಅಂತ ಬಂದಾಗ ಸ್ಟಾರ್ ಸುವರ್ಣ ಪ್ಲಸ್ ಅಲ್ಲಿ ಬರ್ತಿತ್ತು. ಆದ್ರೆ ಈ ಸಲ ಏನಾಯ್ತೋ ಗೊತ್ತಿಲ್ಲ, ಅದನ್ನೆಲ್ಲ ಸ್ಟಾಪ್ ಮಾಡಿ ಸ್ಟ್ರೀಮಿಂಗ್ ಆಗಿ ಡಿಸ್ನಿ ಪ್ಲಸ್ ಹಾಟ್ಸ್ಟಾರಲ್ಲಿ ಮತ್ತೆ ಟಿವಿ ಅಂತ ಬಂದಾಗ ಸೋನಿ ಸ್ಪೋರ್ಟ್ಸ್ 10-3 ಸ್ಟ್ರೀಮ್ ಆಗ್ತಿದೆ. ಏನು ಮಾಡೋಕ್ಕಾಗಲ್ಲ, ಮನೇಲಿ ನೋಡೋರು ಎಲ್ಲರೂ ಕೂಡ ಅದರಲ್ಲಿ ನೋಡ್ಬೇಕಷ್ಟೇ. ಇನ್ನು ಸ್ಟೇಡಿಯಂ ಬಂದು ನೋಡೋರೆಲ್ಲ ಬಂದು ನೋಡಿ, ನಾವು ಕೂಡ ಬಂದು ನೋಡ್ತಾ ಇದೀವಿ. ಒಟ್ಟಿಗೆ ಮ್ಯಾಚ್ ನೋಡಿ ಎಂಜಾಯ್ ಮಾಡೋಣ. ಮತ್ತೆ ಈ ಮ್ಯಾಚು ಯಾರು ಗೆಲ್ಬೋದು ಅನ್ನೋ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಇಷ್ಟು ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.